ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ಜೇವರ್ಗಿ ತಾಲೂಕಿನಿಂದ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಈ ಒಂದು ಡಿಸಿಸಿ ಬ್ಯಾಂಕಿನಿಂದ ಬರ್ತಕ್ಕಂಥ ರೈತರಿಗೆ ಒಳ್ಳೆಯ ಸೌಲಭ್ಯಗಳನ್ನು ಮುಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ಅದ್ರ ಜೊತೆಗೆ ಎಲ್ಲ ಮುಖಂಡರಿಗೆ ಈ ಒಂದು ಗೆಲುವಿಗೆ ಕಾರಣವಾದಂಥ ನಮ್ಮ JDS ಪಕ್ಷದ ಎಲ್ಲ ಮುಖಂಡರು, ಜಿಲ್ಲೆಯ ಮುಖಂಡರಿಗೆ, ತಾಲೂಕಿನ ಮತ್ತು ರಾಜ್ಯದ ಎಲ್ಲ ಮುಖಂಡರಿಗೆ ನಾನು ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಕ್ಕೆ ಬಯಸ್ತೇನೆ. ನನಗೆ 19 ಮತಗಳು ಬಿದ್ದಾವೆ, ಕೇದಾರ್ಲಿಂಗೆ 14 ಮತಗಳು ಬಿದ್ದಾವೆ. ಅದು ಇವತ್ತು ಸುಮಾರು ನಾನು 4 ಮತಗಳಿಂದ ಈ ಬರ್ತಕ್ಕಂಥ ರೈತರಿಗೆ ಬೆಳೆ ಸಾಲ ಆಗಿರ್ಬೋದು, ಟ್ರ್ಯಾಕ್ಟರ್ ಲೋನ್ ಆಗಿರ್ಬೋದು, ಡೆವಲಪ್ಮೆಂಟ್ ಲೋನ್ಗಳಾಗಿರ್ಬೋದು, ಏನೇನು ಸೌಲಭ್ಯಗಳು ಸಿಗ್ತಾವ ಡಿಸಿಸಿ ಬ್ಯಾಂಕಿನಿಂದ ಆ ಬ್ಯಾಂಕಿನಿಂದ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ ಅಂತಕ್ಕ. ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಜೇವರ್ಗಿ ಕ್ಷೇತ್ರದಿಂದ ನಮ್ಮ ಸೋದರಂತ ಬಸವರಾಜ ಪಾಟೀಲ್ ನರಗೋಳ್ ಅವರು 33 ಮತಗಳಲ್ಲಿ 19 ಮತಗಳನ್ನು ಪಡೆದುಕೊಂಡು ಇವತ್ತು ಜಯವನ್ನು ಸಾಧಿಸಿದ್ದಾರೆ. 19 ಮತಗಳೇ ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಸೊಸೈಟಿಯ ಡೆಲಿಗೇಟ್ಗಳಿಗೆ ಮತ್ತು ಆಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ, ಸಹಕಾರ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಗೆಲುವಿಗೆ ಕಾರಣೀಭೂತರಾದಂಥ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಜೇವರ್ಗಿ ಕ್ಷೇತ್ರಕ್ಕೆ ರೈತರಿಗೆ ಅನುಕೂಲ ಆಗುವಂಥ ದಿಕ್ಕಿನಲ್ಲಿ ಪ್ರಾಮಾಣಿಕ ಕೆಲಸವನ್ನು ಇವತ್ತು ನಮ್ಮ ಸೋದರರು ಡಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೆಲಸವನ್ನು ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಮಾಡ್ತಾರಂತಕ್ಕಂಥ ವಿಶ್ವಾಸದಿಂದ ಎಲ್ಲರೂ ಇವತ್ತು ಹೆಚ್ಚಿನ ಒಂದು ಮತವನ್ನು ಹಾಕಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಸಹಕಾರ ಮತ್ತು ಈ ಚುನಾವಣೆಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇವತ್ತು ಯಾವುದೇ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ತುಂಬ ಧನ್ಯವಾದಗಳನ್ನು ಪೈಪೋಟಿ ಐತೆ. ಯಾವ ಥರ ಇದು ಎಲ್ಲ ಸಹಕಾರ ಕ್ಷೇತ್ರ ಇರೋದ್ರಿಂದ ಎಲ್ಲ ರೀತಿಯಿಂದ ಸಹಕಾರ ಮನೋಭಾವನೆಯಿಂದ ಚುನಾವಣೆಯಲ್ಲಿ ಗೆದ್ದಿದೆ.